ಹೆಸರು ಮಂಜುನಾಥ್ ಅಂತಂದೇಳಿ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ಎಲ್ರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಇದು ನಮ್ಮದು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್, ಅದರಿಂದ ಸುಮಾರು 8-10 ಇಲಾಖೆಗಳಿಂದ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಅದು ಸುಮಾರು ಸರಿ ನಾವು ಸುಮಾರು 2.5 ವರ್ಷದಿಂದ ಆಯ್ತು ಈ ಸರ್ಕಾರ ಬಂದು 3 ವರ್ಷದ ಪೆಂಡಿಂಗ್ ಬಿಲ್ ನಮ್ಮ ಹತ್ರ ಇದ್ದರೂ ಸಹ ನಮ್ಮದು ಪೆಂಡಿಂಗ್ ಬಿಲ್ನ ಅವ್ರು ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಮನಸ್ಸು ತೋರಿಸ್ತಾ ಇಲ್ಲ, ಆಸಕ್ತಿನೂ ತೋರಿಸ್ತಾ ಇಲ್ಲ. ಮನೆ ಮುಖ್ಯಮಂತ್ರಿಗಳಿಗೆ ಹಲವಾರು ಸಾರಿ ನಾವು ಪತ್ರದ ಮುಖೇನ ನೇರವಾಗಿ ಭೇಟಿ ಮಾಡಿ ಚರ್ಚಿಸಿದ್ರು ಸಹ ಇದುವರೆಗೂ ಸಹ ಯಾವುದೇ ಥರವಾದ ಒಂದು ಅಧಿಕೃತ ಸಭೆ ಅಂದರೆ ಅಫಿಷಿಯಲ್ ಮೀಟಿಂಗ್ ಮಾಡಿಲ್ಲ ಮನೆ ಮುಖ್ಯಮಂತ್ರಿಗಳು. ಯಾಕೆ ಅಂದರೆ ಅವ್ರಿಗೆ ಮಾಡಿದರೆ ಮತ್ತೆ ಕಮಿಟ್ಮೆಂಟ್ ಆಗುತ್ತಲ್ಲ ಅಂತ. ಈಗ ಆಯಿತು, ನಾವೀಗ 7 ಜಿಲ್ಲೆ ಮುಗಿಸ್ಕೊಂಡಿದ್ದು 8ನೇ ಜಿಲ್ಲೆ ದಾವಣಗೆರೆಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಆದರೂ ಸಹ ಇದುವರೆಗೂ ಸಹ ಅವರು ಪ್ರತಿ ಇದ್ರದ್ದು ಆಗಿರ್ತಕ್ಕಂಥ ವಿಚಾರಗಳನ್ನ ಎಲ್ಲವನ್ನೂ ಸಹ ನಾವು ಅವರಿಗೆ ಡೈಲಿ ಅವ್ರ ಪತ್ರಿಕಾ ಯಾರಿಗೆ ಸಲಹೆಗಾರರಾದಂಥ ಅವರಿಗೆಲ್ರಿಗೂ ಸಹ ಡೈಲಿ ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅಪ್ಡೇಟ್ ಮಾಡಿದರೂ ಕೂಡ ಅವರು ಯಾವುದೇ ಥರವಾದ್ದು ತಲೆ ಕೆಡಿಸ್ಕೊತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ತಿಳಿಸೋದಿಷ್ಟೇ, ನಾವು ಹಿಂದೆ ಕೆಂಪಣ್ಣನ್ನು ಉಪಯೋಗಿಸ್ಕೊಂಡು ನಮ್ಮ ಕಾಂಟ್ರಾಕ್ಟ್ರನ್ನು ಉಪಯೋಗಿಸ್ಕೊಂಡು ಕಾಂಟ್ರಾಕ್ಟರ್ ಸಂಘನ ಉಪಯೋಗಿಸ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಂಥ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಮರ್ತು ಬಿಟ್ಟಿದ್ದಾರೆ. ನಮ್ಮನ್ನು ಅವ್ರ ಮೇಲೆ ಭಾಳ ಅಗಾಧವಾದಂಥ ವಿಶ್ವಾಸ ಇತ್ತು. 7 ವರ್ಷ ಮುತ್ಸದಿ, ಆಮೇಲೆ ಸುದೀರ್ಘವಾಗಿ ಅವರು 7 ವರ್ಷ CM ಆಗಿ ಮುಂದುವರಿತಿದ್ದಾರೆ. 17ನೇ ಬಡ್ಜೆಟ್ ಸಹ ಈಗ ಮಂಡಿಸ್ತಿದ್ದಾರೆ. ಇಷ್ಟಾದರೂ ಸಹ ನಾವು 6 ತಿಂಗಳು ಕಾದ್ವಿ, ವರ್ಷ ಕಾದ್ವಿ, 2 ವರ್ಷ, 3 ವರ್ಷ ಈ ಥರ ಕಾದರೂ ಸಹ ನಮ್ಗೆ ಯಾವುದೇ ಥರವಾದ್ದು ಅವರಿಂದ ಈ ಸರ್ಕಾರದಿಂದ ನಮಗೆ ಬೆನಿಫಿಟ್ ಇಲ್ಲ. ಅದಕ್ಕೋಸ್ಕರ ನಾವು ಸುಮಾರು 100 ಪುಟಗಳದ್ದು ಅವ್ರದ್ದು ಏನು ಟ್ರಾನ್ಸಾಕ್ಷನ್ ಮಾಡಿದ್ದೀವಲ್ಲ ಅದು 100 ಪುಟಗಳದ್ದು ನಾವು ಅವರಿಗೆ ಚೀಫ್ ಸೆಕ್ರೆಟರಿ ಅವರಿಗೆ ಇದನ್ನು ಲೆಟ್ರು ಬರೆದ್ವಿ. 8 ಇಲಾಖೆಗೆ ಲೆಟ್ರು ಬರೆದ್ವಿ. 8 ಇಲಾಖೆಗೆ ಲೆಟ್ರು ಬರೆದ್ರೂ ಕೂಡ ಯಾವುದೇ ಸಹ ಪ್ರಯೋಜನ ಆಗಿಲ್ಲ. ಅವರು ಸಹ ಹಲವಾರು ಮಿನಿಸ್ಟ್ರುಗಳು ಕರೆದ್ಬಿಟ್ಟು ನಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ ಹೊರತು ಫೈನಲ್ ಆಗಿ ಯಾವುದು ಕನ್ಕ್ಲೂಷನಿಗೆ ಬರೋಂಗಿಲ್ಲ. ಯಾಕಂದರೆ ಏನೇ ಫೈನಲ್ ಆಗಿ ಕನ್ಕ್ಲೂಷನಿಗೆ ಬಂದರೂ ಕೂಡ ದಟ್ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಭಾಳ ಇರೋದ್ರಿಂದ ಸರ್ಕಾರದ ಮೇಲೆ, ಸರ್ಕಾರದ ಜೊತೆಗಿರೋದ್ರಿಂದ CM ಅದನ್ನು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ನಮಗೆ ಯಾವುದೇ ಥರವಾದ್ದು ಒಂದು ಆದೇಶಗಳಾಗ್ತಾ ಇಲ್ಲ, ಯಾವುದೇ ಥರವಾದ ಬೆನಿಫಿಟ್ ಆಗ್ತಾ ಇಲ್ಲ. ಸೊ ಇದು ನಮ್ಮದು ಮುಖ್ಯವಾದ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಡಿಸೈಡ್ ಮಾಡಿಬಿಟ್ಟು ಸುಮಾರು ಎಲ್ಲ 31 ಜಿಲ್ಲೆಗಳು ಪ್ರವಾಸ ಮಾಡಿ 31 ಜಿಲ್ಲೆಗಳಿಗೂ ಎಲ್ಲ ಕಾಂಟ್ರಾಕ್ಟರ್ಗಳನ್ನೆಲ್ಲ ಒಂದು ಕ್ರೋಢೀಕರಿಸಿ ಕಾಂಟ್ರಾಕ್ಟರ್ಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಅವ್ರ ಸಮಸ್ಯೆಗಳನ್ನ ಕೇಳಿ ಒಂದು ಕನ್ಸಾಲಿಡೇಟೆಡ್ ರಿಪೋರ್ಟ್ ಮಾಡಬೇಕು. ಮತ್ತು ಜೊತೆಗೆ ಒಂದು ಹೋರಾಟ ಫ್ರೀಡಮ್ ಪಾರ್ಕಲ್ಲಿ ನೆಕ್ಸ್ಟ್ 5ನೇ ತಾರೀಕು 3ನೇ ತಿಂಗಳಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ವಿ. ಕೆಲಸಗಳನ್ನ ಚಾಲ್ತಿಯಲ್ಲಿರ್ತಕ್ಕಂಥ ಕೆಲಸಗಳನ್ನ ಸ್ಥಗಿತಗೊಳಿಸಿ ಸೊ ಅದನ್ನು ನಾವು ಅವತ್ತು ಸ್ಟ್ರೈಕ್ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಕಾರ್ಯಕಾರಿ ಸಮಿತಿನಲ್ಲಿ ಅಪ್ರೂವಲ್ ತಗೊಂಡಿದ್ದೀವಿ. ಆಮೇಲೆ ಜೊತೆಗೆ ಅವತ್ತು ಎಲ್ಲ ಜಿಲ್ಲೆಗಳು ಸುಮಾರು 25,000-30,000 ಸಾವಿರ ಜನ ಅವತ್ತು ಸ್ಟ್ರೈಕಿಗೆ ಬರ್ತಾ ಇದ್ದಾರೆ. ಸ್ನೇಹಿತರೆ, ಲೋಕೋಪಯೋಗಿ ಇಲಾಖೆಗೆ 13,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ ಲೋಕೋಪಯೋಗಿ ಇಲಾಖೆಗೆ 8,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಜಲ ಸಂಪನ್ಮೂಲ ಇಲಾಖೆಗೆ 13,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. RDPRನಲ್ಲಿ 3,800 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಸಣ್ಣ ನೀರಾವರಿ ಇಲಾಖೆಯಲ್ಲಿ 3,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ 2,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ವಸತಿ ಮತ್ತು ವಕ್ಫಲ್ಲಿ 2,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಕಾರ್ಮಿಕ ಇಲಾಖೆಗೆ 2,000 ಕೋಟಿ ಇದೆ. BBMPನಲ್ಲಿ 2,600 ಕೋಟಿ, ಟೋಟಲ್ 37,000 ಕೋಟಿ ಪೆಂಡಿಂಗ್ ಬಿಲ್ ನಮಗೆ 3 ವರ್ಷದ ಪೆಂಡಿಂಗ್ ಬಿಲ್ ಇದೆ. ಮನೆ ಮುಖ್ಯಮಂತ್ರಿಗಳು ಕೇಳಿದರೆ ಅದು ಹಳೆ ಸರ್ಕಾರದ ಹಳೆ ಸರ್ಕಾರದ್ದು ಅಂತಾರೆ. ಹಳೆ ಸರ್ಕಾರ ಅಂದರೆ ಹೆಂಗೆ, ಎಷ್ಟು ದಿನ? ಯಾರೇ ಆಗಲಿ ಜವಾಬ್ದಾರಿ ತಗೊಂಡ್ಮೇಲೆ ಯಾರೇ ಆದರೆ ಯಾವ ಮುಖ್ಯಮಂತ್ರಿಗಳು ಬಂದರೂ ಕೂಡ ಅದು ಹಳೆ ಸರ್ಕಾರದ್ದು ಹೊಸ ಸರ್ಕಾರದ್ದು ಅನ್ಬಾರ್ದು. ಎಷ್ಟು ದಿನ ಅನ್ಬೇಕು? ಟೇಕ್ ಆಫ್ ಆಗೋವರೆಗೂ ಅನ್ಬೋದು. ಒಂದು 6 ತಿಂಗಳು ಅನ್ಬೋದು, ವರ್ಷ ಅನ್ಬೋದು, 1.5 ವರ್ಷ ಆಗ್ಬೋದು, 2.5 ವರ್ಷ ಆದರೂ ಕೂಡ ಹಳೆ ಸರ್ಕಾರದ್ದು. ಈಗ ಮನೆ ಯಜಮಾನ ಯಾರೋ ಒಬ್ರು ಹೋಗಿ ಒಬ್ಬರು ಬಂದರು ಅಂದರೆ ಮನೆ ಯಜಮಾನ ಎಲ್ಲ ಸಾಲ ಎಲ್ಲ ತೀರ್ಸೋದಿಲ್ವಾ? ಅದು ಒಂದು ಯಜಮಾನಿಕೆ. ಮಾನ್ಯ ಮುಖ್ಯಮಂತ್ರಿಗಳು ಮುತ್ಸದಿಯವರಿದ್ದಾರೆ, ಅವರು ನಮ್ಮ ಕರ್ನಾಟಕದ ಯಜಮಾನರಿದ್ದಂಗೆ ಎಲ್ಲ ತರ ಸೌಲಭ್ಯಗಳು ಎಲ್ರಿಗೂ ಕೊಡ್ತಾರೆ. ಆದರೆ ನಮ್ಮ ಕಾಂಟ್ರಾಕ್ಟರ್ಗಳಿಗೆ ಯಾಕೆ ಇಷ್ಟೊಂದು ತಾರತಮ್ಯ? ಕಾಂಟ್ರಾಕ್ಟರ್ಗಳ ಬಗ್ಗೆ ಯಾಕೆ ಇಷ್ಟೊಂದು ಅವರಿಗೆ ಜವಾಬ್ದಾರಿ ಇಲ್ಲ? ಅಟ್ಲೀಸ್ಟ್ ನಾವು ಇಷ್ಟೊಂದು 7 ಜಿಲ್ಲೆ ಸುತ್ತರಿಸಿ ಸುಮಾರು ಮೀಟಿಂಗ್ ಮಾಡ್ತಿದ್ದೀವಿ, ಸುಮಾರು ಪ್ರೆಸ್ ಮೀಟ್ ಮಾಡ್ತೀವಿ, ಮಾಧ್ಯಮದ ಮುಖಾಂತರ ಎಲ್ಲ ದಿನ ಪ್ರೆಸ್ ಇದರಲ್ಲಿ ಬರ್ತಾ ಇದ್ದೇವೆ. ಅವರು ಪ್ರೆಸ್ ಸಲಹೆಗಾರರಿಗೆ, ಮುಖ್ಯಮಂತ್ರಿ ಪ್ರೆಸ್ ಸಲಹೆಗಾರರಿಗೆ ಡೈಲಿ ನಾನು ಕಳಿಸ್ತಾ ಇದ್ದೀನಿ. ಆದರೂ ಸಹ ನಮ್ಮ ಬಗ್ಗೆ ಯಾವುದೇ ಥರದ ತೀರ್ಮಾನ ತಗೊಂಡಿಲ್ಲ. ಅದಕ್ಕೋಸ್ಕರನೇ ನಾವು ಕಾಂಟ್ರಾಕ್ಟ್ರುಗಳು ಭಾಳ ಕಷ್ಟದಲ್ಲಿದ್ದೀವಿ. ಎಲ್ಲ ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರರು ನಮ್ಮಲ್ಲಿರೋದು. ನಾವು ಮನೆ ಮಠ ಎಲ್ಲ
ಬ್ಯಾಂಕ್ಗಳು ಇಟ್ಬಿಟ್ಟು ಬ್ಯಾಂಕಲ್ಲಿ ನಾವು ವ್ಯಾಲ್ಯೂಯಬಲ್ ಕಸ್ಟಮರ್ಸ್ ಆಗಿದ್ವಿ. ಈಗ 3 ವರ್ಷದಿಂದ ನಮ್ಮ ಬ್ಯಾಂಕ್ನವ್ರು ನಮ್ಮನ್ನು ಹತ್ರಕ್ಕೆ ಬಿಟ್ಕೊಂತಿಲ್ಲ. ಒಡೆ ವಸ್ತ್ರ ಅಡ ಇಟ್ಟು ಎಲ್ಲ ಕಾಂಟ್ರಾಕ್ಟ್ರುಗಳು ಸುಮಾರು 3-4 ವರ್ಷ ಆಯಿತು, ಇನ್ನೂ ಬಿಡಿಸ್ಕೊಂಬಂದಿಲ್ಲ. ಮನೇಲಿ ನೋಡಿದರೆ ನೆಮ್ಮದಿ ಇಲ್ಲ. ಎಷ್ಟೊಂದು ಜನ ನಿಮಗೆ ಗೊತ್ತು ಎಲ್ಲ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಉದ್ದೇಶ, ನಮ್ಮ ಹೋರಾಟ ಮಾಧ್ಯಮ ಮಿತ್ರರ ಮುಖಾಂತರ. ಆ್ಯಕ್ಚುಲಿ ನೀವೇ ನಮಗೀಗ ಆಧಾರ ಆಗಿ ಉಳಿದಿರೋದು. ಸರ್ಕಾರ ನಮ್ಮನ್ನು ಕೇರ್ ಮಾಡ್ತಿಲ್ಲ, ನಮ್ಮ ಕಷ್ಟ ಯಾರೂ ಕೇಳ್ತಾ ಇಲ್ಲ. ಎಲ್ಲ ಮಿನಿಸ್ಟ್ರುಗಳು ಅವ್ರವ್ರ ಪ್ಯಾಕೇಜ್ ಮಾಡ್ಕೊಂಡು ಅವ್ರವರು ಲೆಕ್ಕಾಚಾರದಲ್ಲಿದ್ದಾರೆ. ಎಲ್ಲ ಪ್ಯಾಕೇಜ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ನಾನು ಆಪೋಸಿಷನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೆಂಪಣ್ಣ ಜೊತೆ ನಾವು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ನಾವು ಅಲ್ಲಿ ಹೋಗಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇದು ಬೊಮ್ಮಾಯಿ ಸಾಹೇಬರು ಪ್ಯಾಕೇಜ್ ಮಾಡಬಾರ್ದು ಅಂತ ಹೇಳಿದರು. ಈಗ ಪ್ಯಾಕೇಜ್ ಅವರೇ ನಮ್ಮ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಬಿಟ್ಟು ಅಲ್ಲೇ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಅಲ್ಲೇ ಬಲಾಢ್ಯ ದೊಡ್ಡ ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಪ್ಯಾಕೇಜ್ ಕೊಡ್ತಾ ಇದ್ದಾರೆ. ಲ್ಯಾಂಡ್ ಆರ್ಮಿ ಕೊಡಬಾರ್ದು ಅಂತಂದೇಳಿ ಅವರೇ ಹೇಳಿದರು. ಲ್ಯಾಂಡ್ ಆರ್ಮಿ ನಿರ್ಮಿತ ಕೇಂದ್ರಗಳಿಗೆ ಯಥೇಚ್ಛವಾಗಿ ಕೊಡ್ತಾ ಇದ್ದಾರೆ ಜನಪ್ರತಿನಿಧಿಗಳು. ಆಮೇಲೆ ಮತ್ತೆ ಜೊತೆಗೆ ಪ್ರತಿಯೊಂದು ಅಷ್ಟೇ, ನಾವು ಈ 3 ವರ್ಷದ ಬಿಲ್ಲಿಗೂ ಸಹ ನಾವು ಪರ್ಸೆಂಟೇಜ್ ಕೊಡಬೇಕು. ಅದು ಹಳೆ ಸರ್ಕಾರಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಆಗಿದೆ. ಇದೆಲ್ಲ ಹೇಳಿದ್ರು ಕೂಡ ಜಾಣ ಕುರುಡ್ರಂಗೆ, ನಮಗೇನು ಗೊತ್ತಿಲ್ವೇನೋ, ನಾವೇನು ಮಾಡ್ತಿಲ್ವೇನೋ, ನಾವೇನು ಅಂತಿಲ್ವೇನೋ ಅನ್ನೋಂಗೆ ಮಾನ್ಯ ಮುಖ್ಯಮಂತ್ರಿಗಳು ವರ್ತಿಸ್ತಿದ್ದಾರೆ. ದಯವಿಟ್ಟು ನಮಗೆ ನೀವು ಆಧಾರವಾಗಿದ್ಕೊಂಡು ಅವ್ರು ಕಣ್ಣು ತೆರೆಸೋವಂಥ ಕೆಲಸ ಮಾಡಬೇಕು. 31 ಜಿಲ್ಲೆನಲ್ಲೂ ಸಹ 31 ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇದಾಗಲೇ 8ನೇ 7, 8, 9ನೇ ಜಿಲ್ಲೆ ಇದು. ಸೊ ಇಷ್ಟಾದರೂ ಕೂಡ ನಾವುಗಳು ಪ್ರವಾಸ ಮಾಡಿಕೊಂಡು ಎಲ್ಲ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀವಿ. ಕೊನೆಗೆ 5ನೇ ತಾರೀಕು ನಾವು ಒಂದು ಶಾಂತ ರೀತಿಯಿಂದ ಸಂಘಟಿತವಾಗಿ, ಆಮೇಲೆ ಒಂದು ಸಾಂಕೇತಿಕವಾಗಿ ಒಂದು ಮುಷ್ಕರ ಮಾಡಬೇಕಂತಿದ್ವಿ. ಸುಮಾರು 25,000 ಜನ ಸೇರ್ತಾರೆ ಸ್ನೇಹಿತರೆ.